ಪತ್ರೆ ಪತ್ರೆ ಬಿಲ್ವ ಬಿಲ್ವಪತ್ರೆ. ತೊಂಬರನೆ. ಓಕೆ, ಈಗ ಬಿ ಆರ್ ಪಾಟೀಲ್ ಸರ್ ಅವರ ತಾಯಿಯ ಸಮಾಧಿ ಬಳಿ ನಾವು ಬಂದಿದ್ದೀವಿ. ಡೈಲಿ ಬರ್ತಿರ್ತೀರಿ ಸರ್ ಇಲ್ಲಿ ಅಥವಾ ಊರಿಗೆ ಬಂದಾಗ ಹಾ. ರೆಗ್ಯುಲರ್ ಆಗಿ ದರ್ಶನ ತಗೋತೀನಿ. ಓಕೆ, ಇದು ನೀವು ಹುಟ್ಟಿ ಬೆಳೆದದ್ದೂರು ಸರ್? ಹುಟ್ಟು ಬೆಳೆದದ್ದು. ಓಕೆ. ಇಲ್ಲಿ ಹೂವ ಬಿಲ್ವಪತ್ರೆ ಅಲ್ಲಿತ್ತು, ಮತ್ತೆ ಇಲ್ಲೂ ಈ ಹೂವ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಹೂವ ಎಲ್ಲ. ಆಳಂದದಲ್ಲಿರುವಂತಹ ಬಿ ಆರ್ ಪಾಟೀಲ್ರ ಹುಟ್ಟೂರಿದು. ಅಂದ್ರೆ ಊರಿಗೆ ಬಂದಾಗೆಲ್ಲ ಇಲ್ಲಿ ಬಂದು ತಾಯಿಯನ್ನ ಭೇಟಿ ಮಾಡುವಂತಹದ್ದು ವಾಡಿಕೆ ಅಂತ ಅನ್ಸ್ತದೆ. ಸೊ ಹಾಗಾಗಿ ತಾಯಿ ಅನ್ನೋದು ಒಂದು ದೊಡ್ಡ ಶಕ್ತಿ ಆಕ್ಚುಲಿ. ಅವರಿಗೆ ನೀವು ಶಾಸಕರಾಗ್ಬೇಕು ಅನ್ನೋ ಕನ್ಸೇನಾದ್ರು ಇತ್ತ ಸರ್? ಇರ್ಲಿಲ್ಲ. ನಾನು ಆಕ್ಸಿಡೆಂಟ್ಲಿ ಶಾಸಕನಾಗಿದ್ದು. ಓಕೆ, ಅವ್ರಿಗೆ ಏನ್ ಆಸೆ ಇತ್ತು ಸರ್? ಅವಳಿಗೆ ನಾನು ಚೆನ್ನಾಗಿ ಓದಿಸಿದ್ರು ನಮ್ಮ ತಾಯಿ. ಹಾ. ನಾನು ವಕೀಲಿ ಮಾಡ್ತಾ ಇದ್ದೆ. ಓಕೆ. ವಕೀಲಿ ಮಾಡ್ಬೇಕು ಅಂತಾನೆ ಆಸೆ ಇತ್ತು ಅವಳಿಗೆ. ನನಗೆ ಒತ್ತಾಯಲಿಂದ ಟಿಕೆಟ್ ಕೊಟ್ಟರು ಬೊಮ್ಮಾಯಿಯವರು. ಓಕೆ. ನಾನು ಟಿಕೆಟ್ ಅಪ್ಲೈ ಮಾಡಿಲ್ಲ, ಅರ್ಜಿನೂ ಕೊಟ್ಟಿಲ್ಲ. ಓಕೆ. ಆಮೇಲೆ ನಿಲ್ಲೂ ಮನಸ್ಸು ಇರ್ಲಿಲ್ಲ, ಶಕ್ತಿನೂ ಇರ್ಲಿಲ್ಲ. ಇದು ನಮ್ಮ ತಾಯಿ ಸಮಾಧಿ. ಓ, ಇದು ಸಮಾಧಿ. ಅದು ಸರ್ ಅಲ್ಲಿ ಅದು ನಮ್ ಹಿರಿಯರ್ಗಲ್ಲ. ಓಕೆ. ಇದು ನಿಮ್ಮ ಹುಟ್ಟೂರು ಅನ್ಸುತ್ತಲ್ಲ ಸರ್? ಹುಟ್ಟೂರು. ಮಾದೇವ್ ಬಿಟ್ಟು ಅದನು. ಮಾದೇವ್ ಅದು ಹೋಗಿರ್ಬ. ಸರ್ ಇಲ್ಲಿ ಕೃಷಿ ಎಲ್ಲ ನೀವೇ ಮಾಡಿದ್ರಂತಲ್ಲ ಸರ್? ಕೃಷಿ ಮೇಳ ಮಾಡಿದ್ದೀವಿ. ಅದೇ ನನ್ನ ಮಗ ಈ KMF ಚೇರ್ಮನ್ ಇದ್ದಲ್ಲ, ಅವ್ನು ಮಾಡಿಸಿದ್ದ. ಶಿವಾನಂದ ಪಾಟೀಲ್ ನಮ್ಮ ಸಹಕಾರಿ ಮಂತ್ರಿಗಳು, APMC ಅವರು ಇನಾಗ್ರೇಷನ್ ಮಾಡಿದ್ರು. ಈ 14 ಸುಮಾರು 27,000 ಜನ ಭೇಟಿ ಕೊಟ್ಟಿದ್ದಾರೆ ಇಲ್ಲಿಗೆ. ಕೃಷಿ